ಕಣ್ಣಿಗೆ ಬಹಳ ಶ್ರೇಷ್ಠವಾದಂತಹ ಸ್ಥಿತಿಯನ್ನು ಕಾಣುವಂತೆ ಮಾಡುವಂಥ ಭಗವಂತನಲ್ಲಿ ಪ್ರಥಮತಃ ಈ ಪ್ರಾರ್ಥನೆ ತಿಳಿಸ್ತದೆ. ಭದ್ರಂ ಪಶ್ಯೇಮ ಅಕ್ಷಭರ್ಯಜತ್ರಾಹ, ಏನು ಕ್ಷೇಮ ಕಣ್ಣಿಗೆ ಅದನ್ನು ಕಾಣುವಂತೆ ಮಾಡುವಂಥ. ಆಮೇಲೆ ಶೃಣುಯಾಮ ದೇವಾಹ ಭದ್ರಂ ಪಶ್ಯೇಮ, ನಮಗೆ ಒಳ್ಳೆಯ ನಮ್ಮ ಕಿವಿಗಳಿಗೆ ಒಳ್ಳೆಯ ಶ್ರೇಷ್ಠವಾದಂತಹ ಮಾತುಗಳನ್ನು ಕೇಳುವ ಹಾಗೆ ಮಾಡುವಂತೆ ಕೇಳ್ತದೆ. ನಮ್ಮ ಕೈಗಳಿಂದ ಒಳ್ಳೆಯ ಕೆಲಸವನ್ನು ಮಾಡುವ ಹಾಗೆ ನಮಗೆ ಪ್ರೇರಣೆಯನ್ನು ಕೊಡುವಂಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ತನ್ಮೂಲಕ ನಮ್ಮ ಬದುಕಿನಲ್ಲಿ ಸಾರ್ಥಕತೆಯನ್ನು ಪಡೆಕೊಳ್ಳುವಂತಹ ಮನಸ್ಸು ಅದು ಪುಳಕಿತವಾಗ್ತದೆ. ಅಂತಹ ಒಂದು ಸುಯೋಗವನ್ನು ಕೊಡುವಂಥ ಈ ಪ್ರಾರ್ಥನೆ ತಿಳಿಸ್ತದೆ. ನಮ್ಮ ಅಂಜಾರಲ್ಲಂ ತರವಾಡಿನ ಗೃಹ ಪ್ರವೇಶದ ಶುಭ ಸಮಾರಂಭ, ಒಳ್ಳೆಯದನ್ನು ಕಾಣ್ತಾ ಇದ್ದೇವೆ, ಒಳ್ಳೆಯದನ್ನು ಕೇಳ್ತಾ ಇದ್ದೇವೆ, ಒಳ್ಳೆಯದನ್ನು ಕೇಳಲಿಕ್ಕೆ ಸಿದ್ಧರಿದ್ದೇವೆ. ಈ ಸಭೆಯಲ್ಲಿ ಸಂಪೂಜ್ಯರಾದಂತಹ ಶ್ರೀ ಶ್ರೀ ಕೊಂಡೆಯೂರಿನ ಶ್ರೀಗಳು ನಮ್ಮನ್ನೆಲ್ಲ ಹರಸುವುದಕ್ಕೆ ಬಂದಿದ್ದಾರೆ. ಯೋಗವು ಆನಂದವು ಒಟ್ಟಿಗೆ ಇರುವಂತಹ ಈ ಸ್ಥಿತಿ ದೊರಕುವಂತಹದ್ದೇ ಒಂದು ಸೌಭಾಗ್ಯ ಅಂತ ಹೀಗೆ ನಾನು ತಿಳಿತಾ ಇದ್ದೇನೆ. ಅದಕ್ಕೆ ಪ್ರತೀಕವಾದಂತಹ ಶ್ರೀಗಳು ನಮ್ಮನ್ನೆಲ್ಲ ಅವರ ಅಮೃತ ವರ್ಷದಿಂದ ಅಮೃತವಾಣಿಯಿಂದ ನಮ್ಮನ್ನು ಹರಸಲಿದ್ದಾರೆ. ನನಗೂ ಒಂದು ಸುಯೋಗ ಬಂದದ್ದಕ್ಕೆ ನಾನು ಧನ್ಯನಾಗ್ತಾ ಇದ್ದೇನೆ. ಆದರಣೀಯ ಸಭೆಯ ಸಭಾಧ್ಯಕ್ಷರೇ, ಅದೇ ರೀತಿಯಲ್ಲಿ ನಮ್ಮ ರಾಜ್ಯಸಭಾ ಸದಸ್ಯರಾದಂತಹ ಗೌರವಾಂತ ಶ್ರೀ ನಾರಾಯಣರವರು ಬೆಂಗಳೂರಿಂದ ಬಂದಿದ್ದಾರೆ. ಈ ತರವಾಡಿನ ಸದಸ್ಯರು ಅಂತ ಶ್ರೀಗಳು ಹೇಳಿದರು. ತರವಾಡಿನ ಗೌರವ ರಾಜ್ಯಸಭೆಗೆ ವರೆಗೆ ತಲುಪಿದೆ ಅಂತ ನಾವು ಹೀಗೆ ತಿಳಿಯಬಹುದು. ಅದೇ ರೀತಿಯಲ್ಲಿ ಹಿರಿಯ ಸ್ಥಾನವನ್ನು ಸ್ಥಾನಿಕರಾಗಿದ್ದಂತಹ ಗಣೇಶರಿದ್ದಾರೆ, ನಮ್ಮ ವೇಣುಗೋಪಾಲರಿದ್ದಾರೆ. ವೇದಿಕೆಯಲ್ಲಿ ಹಲವು ಗಣ್ಯಾತಿ ಗಣ್ಯರು ಎಲ್ಲರೂ ಕೂಡ ಈ ಶುಭವನ್ನು ನೋಡುವುದಕ್ಕೆ ಬೇಕಾಗಿ, ಶುಭವನ್ನು ಹಾರೈಸುವುದಕ್ಕೆ ಬೇಕಾಗಿ ಸಿದ್ಧರಾದದ್ದು. ತರವಾಡಿನ ಬಗ್ಗೆ ಎರಡು ಮಾತುಗಳು. ಅಂಜಾರಿಲ್ಲಂ ತರವಾಡು ಅಂತ ಹೇಳಿದರು. ಅದು ಬಾರಿಕಾಡಿನ ಒಂದು ಶಬ್ದವು ಕೂಡ ಅದರಲ್ಲಿ ಸೇರಿಕೊಂಡಿದೆ. ಹತ್ತಿರದಲ್ಲಿ ಬಾರಿಕಾಡು ಅಂತ ದೂರ ಇಲ್ಲ. ಕಾಸರಗೋಡಿಂದ ಇನ್ನೊಂದು ಬದಿಯಲ್ಲಿ ಬಾರಿಕಾಡು ಮತ್ತು ಸ್ಥಳ ಉಂಟು. ಅಲ್ಲಿಂದ ಬಂದದ್ದು, ಅಲ್ಲಿಂದ ಬಂದವರು ಅಂತ ಹೀಗೆ ತಿಳಿಯಬೇಕಾಗ್ತದೆ. ಇದಕ್ಕೆ ಹೀಗೆ ಯೋಚನೆ ಮಾಡಿದಾಗ ಒಂದು ವಾಕ್ಯ ನೆನಪು ಬರ್ತಾ ಉಂಟು. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ, ಋಣಬಂಧಗಳು ಅಂತ. ನಮ್ಮ ಹಿರಿಯರು ಬಾಳಿ ಬದುಕಿದಂತಹ ಮಣ್ಣಿನಲ್ಲಿ ನಮಗೂ ಕೂಡ ಬದುಕುವಂತೆ ಇರುವಂತಹ ಸುಯೋಗ ಬರುವಂತಹದ್ದು ಇದು ಶ್ರೇಷ್ಠವಾದ್ದು. ಯಾಕೆಂತಂದರೆ ಹೊಸದಾಗಿ ಭೂಮಿ ಪಡ್ಕೊಳ್ಳುವಂತಹದ್ದು, ಮನೆ ಮಾಡುವಂತಹದ್ದು ಸ್ವಾಭಾವಿಕ, ಅದು ಕೂಡ ಬದುಕಿನಲ್ಲಿ ಅತಿ ಅಗತ್ಯವಾದ್ದು. ಆದರೆ ಹಿರಿಯರ ಕೊಡುಗೆ, ಹಿರಿಯರ ಸಂಬಂಧ ಇದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೀಗೆ ಚಿಂತನೆ. ಯಾಕೆಂತಂದರೆ ನಮ್ಮ ಪೂರ್ವಿಕರು ಬಾಳಿ ಬದುಕಿದಂತಹ ಆವತ್ತಿನ ಕಾಲದಲ್ಲೆಲ್ಲ ನಾವು ನೆನಪಿಸಿಕೊಳ್ಳಬಹುದು. ಎಲ್ಲವನ್ನೂ ಕೂಡ ಭಗವಂತ ನಿಮಗೆ ಬಿಟ್ಟು ಭಗವಂತನ ಅರ್ಪಿಸಿಕೊಂಡು ಬದುಕುವವರು. ನಾನು ಮಾಡಿದ್ದು ಎಂಬಂತಹ ಮಾತು ಆವತ್ತಿನ ಕಾಲದಲ್ಲಿ ಇಲ್ಲ. ನಾವು ಮಾಡಿದ್ದು ಅಂತ ಮಾತ್ರ ಇರುವಂಥದ್ದು. ನಮಗೆ ಬೇಕಾಗಿ ದುಡಿಯುವಂಥದ್ದು, ನಮ್ಮ ಪರಂಪರೆಗೆ ಬೇಕಾಗಿ ಶ್ರಮಿಸುವಂಥದ್ದು ಅದು ಹಿರಿಯರ ಆವತ್ತಿನ ಕಾಲದ ಒಂದು ವಿಶೇಷವಾದಂತಹ ಪದ್ಧತಿ. ಇವತ್ತು ನಾವೆಲ್ಲ ನನಗೆ ಬೇಕಾಗಿ, ನನ್ನದು ಅಂತ ಹೀಗಿರುವಂತಹ ಚಿಂತನೆಗಳು ಹೆಚ್ಚಿಗೆ ಬರ್ತಾ ಉಂಟು. ಆದರೆ ಈ ಋಣಬಂಧವನ್ನು ಉಳಿಸಿಕೊಳ್ಳುವಂಥದ್ದು ಪುಣ್ಯ ಕೆಲಸ ಅಂತ. ಈ ದೇವತೆಗಳು, ದೇವರು, ಕೊರತೆಯಮ್ಮ, ನಾಗದೇವರು, ಇದು ನಾವು ಪ್ರಾರಂಭ ಮಾಡಲಿಕ್ಕೆ ಆಗುವುದಿಲ್ಲ. ನಾವು ಪ್ರಾರಂಭ ಮಾಡಿದರೆ ಅದಕ್ಕೆ ಎಷ್ಟು ಇತಿಮಿತಿ ಅಂತ ಇರ್ತದೆ. ಹಿಂದಿನ ಕಾಲದಲ್ಲಿ ಬಂದದ್ದು ಯಾವಾಗ ಅಂತ ಗೊತ್ತಿಲ್ಲ, ಯಾರು ಪ್ರಾರಂಭ ಮಾಡಿದರು ಅಂತ ಗೊತ್ತಿಲ್ಲ. ಹಾಗಾಗಿ ಅದು ಎಷ್ಟು ಕಾಲ ಉಳಿದುಕೊಳ್ತದೆ, ಅದಕ್ಕೆ ಒಂದು ಕೊನೆ ಅಂತ ಇಲ್ಲ. ನಮ್ಮ ಪರಂಪರೆಯವರು ಎಷ್ಟು ಕಾಲ ಅದನ್ನು ಬಯಸ್ತಾರೋ ಅಷ್ಟು ಕಾಲವೂ ಅದು ಇರ್ತದೆ. ಇದರಲ್ಲಿ ಏನು ಶ್ರೇಷ್ಠತೆ ಅಂತ ಕೇಳಿದರೆ, ಮಲಯಾಳದಲ್ಲಿ ಒಂದು ಶಬ್ದ ಉಂಟು, ಕುಟುಂಬಂ. ಕುಟುಂಬಂ ಕೂಟು ಇಂಬಂ, ಕೂಡಿಕೊಂಡಿರುವಂತಹ ಇಂಬಂ ಅಂತ ಹೇಳಿದರೆ ಸಂತೋಷ. ಅದು ಹಿರಿಯರಿಂದ ಬಂದದ್ದನ್ನು ಯಾವತ್ತೂ ಅಳಿಸಲಿಕ್ಕಾಗುವುದಿಲ್ಲ. ಹಿರಿಯರ ಕಾಲದಿಂದ ಬಂದದ್ದು ಯಾವತ್ತೂ ಅಳಿಯುವುದಿಲ್ಲ ಅಂತ, ಅಳಿಸುವ ಪ್ರಶ್ನೆ ಇಲ್ಲ, ಅದು ನಾಶವೂ ಆಗುವುದಿಲ್ಲ. ಯಾಕೆಂತಂದರೆ ಅದರ ಹಿಂದೆ ಅತ್ಯಂತ ಶ್ರೇಷ್ಠವಾದಂತಹ ಚಿಂತನೆಗಳುಂಟು. ಒಂದು ಮನೆ ಅದು ಕುಟುಂಬ ಅಂತ ಆಗಬೇಕಾದ್ರೆ ಅದಕ್ಕೆ ವಿಶೇಷವಾದಂತಹ ಕಲ್ಪನೆ ಸಂಪ್ರದಾಯಗಳುಂಟು. ನಮ್ಮಲ್ಲಿ ಎರಡು ಪದ್ಧತಿಗಳು, ಒಂದು ಅಳಿಯ ಕಟ್ಟು, ಒಂದು ಮಕ್ಕಳ ಕಟ್ಟು ಆಚಾರದಲ್ಲಿರುವಂಥದ್ದು. ಈ ಅಳಿಯ ಕಟ್ಟಿನಲ್ಲಿ ತಾಯಿ ಮಾತೃ ಪ್ರಧಾನ ಅಂತ ಹೀಗೆ,
ತಾಯಿ, ತಾಯಿಯ ಮಕ್ಕಳು, ಮಕ್ಕಳ ಮಕ್ಕಳು, ಹೀಗೆ ತಂದೆಯ ಮಕ್ಕಳ ಗಟ್ಟಿನಲ್ಲಿ ತಂದೆಯ ಸಂಪ್ರದಾಯಗಳು, ತಂದೆಯ ಮನೆಯ ಸಂಪ್ರದಾಯಗಳು, ಮಕ್ಕಳು, ಹಾಗೆ ಹಾಗೆ ಹೋಗ್ತದೆ. ಅದು ಸಂಬಂಧಗಳು, ಅದರಲ್ಲಿ ಆಚರಣೆಗಳು. ಈ ತಾಯಿಯ ಮಾತ್ರ ಪ್ರಧಾನವಾಗಿರುವಂತಹ ಸಂಪ್ರದಾಯದಲ್ಲಿ ಮನೆಗಳಲ್ಲಿ ಒಂದು ಮಾತೃದೈವ ಇರ್ತದೆ, ಒಂದು ತಾಯಿಯ ಸ್ವರೂಪದ ಒಂದು ದೇವತೆ. ಅದು ಹಲವು ರೀತಿಯಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಧೂಮಾವತಿ ಆಗಿರಬಹುದು, ಹಾಗೆ ಪಡಿഞ്ഞാറ് ಚಾಮುಂಡಿ ಆಗಿರಬಹುದು, ರಕ್ತೇಶ್ವರಿ ಆಗಿರ್ಬೋದು. ಅಂತೂ ಒಂದು ಮಾತೆ. ಇಲ್ಲಿ ಈಗ ಕೊರತೆಯಮ್ಮ ಅಂತ ಈ ಮನೆಯಲ್ಲಿ ಇರುವಂತಹ ದೇವತೆ. ಮಾತೆಯರ ಬಗ್ಗೆ ನಮ್ಮ ಪರಂಪರೆ ಏನು ಹೇಳ್ತದೆ ಅಂತಂದರೆ, ಮಾತೆಯನ್ನು ದೇವರು ಅಂತ ಹೇಳಿದ್ದಾರೆ. ಮಾತೃದೇವೋಭವ ಅಂತ ವೇದವಾಕ್ಯದು. ಪಿತೃದೇವೋಭವ, ಆಚಾರ್ಯ ದೇವೋಭವ, ಹೀಗೆ ಹೋಗ್ತದೆ. ಅತಿಥಿ ದೇವೋಭವ. ಈ ಮಾತೃತ್ವಕ್ಕೆ ಎಷ್ಟು ವಿಶೇಷತೆ ಏನಂತಂದರೆ, ತಾಯಿಗೆ ಯಾವತ್ತೂ ಮಕ್ಕಳನ್ನು ಮರೆಯಲಿಕ್ಕಾಗುವುದಿಲ್ಲ. ಯಾವತ್ತೊಂದು ತಾಯಿ ತನ್ನ ಮಕ್ಕಳನ್ನು ಮರೆಯುವುದೇ ಇಲ್ಲ. ಎಷ್ಟು ಮಕ್ಕಳಿದ್ದರೂ ಕೂಡ ಅವಳಿಗೆ ಎಲ್ಲ ಮಕ್ಕಳು ಬೇಕು, ಎಲ್ಲ ಮಕ್ಕಳಿಗೂ ಕ್ಷೇಮ ದೊರಕಬೇಕು. ಯಾವುದಾದ್ರೂ ಒಂದು ಮಗುವಿಗೆ ಏನಾದರೂ ಒಂದು ತೊಂದರೆ ಬಂದರೆ ಆ ಮಾತೃ ಹೃದಯ ಅದು ತವಕಿಸ್ತದೆ. ನನ್ನ ಮಗುವಿಗೆ ಅದಾಗಲಿಲ್ಲ, ನನ್ನಿಂದ ಅದು ಮಾಡಲಿಕ್ಕಾಗಲಿಲ್ಲ, ಮಕ್ಕಳಿಗೆ ಕೊಡಲಿಕ್ಕಾಗಲಿಲ್ಲ ಎನ್ನುವಂತಹ ಒಂದು ತವಕ, ಮಕ್ಕಳ ಶ್ರೇಯಸ್ಸಿಗಾಗಿ ಬಯಸುವಂತಹ ಹೃದಯ ಅದು ತಾಯಿ ಮಾತು. ಹಾಗಾಗಿ ಆ ಮಾತೆಗೆ ಆ ದೈವತ್ವ ಬಂತು. ಮಕ್ಕಳಿಗೆ ಮಾಡುವಂತಹ ಸೇವೆ, ಅದರಿಂದ ಏನಾದರೂ ನನಗೆ ದೊರಕಬೇಕು ಎಂಬಂತಹ ಭಾವನೆ ಇರುವುದೇ ಇಲ್ಲ. ಮಕ್ಕಳಿಗೆ ಬೇಕಾಗಿ ತಾಯಿ ಸೇವೆ ಮಾಡ್ತಾಳೆ. ಮಕ್ಕಳು ಹುಟ್ಟಿದಾರಭ್ಯ ಆ ಮಗುವಿಗೆ ಬೇಕಾಗಿ ದುಡಿತಾಳೆ. ತನ್ನ ಬದುಕನ್ನೇ ಅದಕ್ಕೆ ಬೇಕಾಗಿ ಕೊಡ್ತಾಳೆ. ಏನೂ ಬಯಸುವುದಿಲ್ಲ, ಏನೂ ಪಡ್ಕೊಳ್ಳುವುದಿಲ್ಲ. ಆದರೆ ಮಕ್ಕಳು ತಾಯಿಯ ಸೇವೆ ಮಾಡುವಾಗ ಅದು ದೈವತ್ವಕ್ಕೆ ಸಮಾನವಾಗ್ತದೆ. ದೇವರೇನು ಮಾಡ್ತಾರೆ? ಎಲ್ಲವನ್ನೂ ಕೊಡ್ತಾರೆ ನಮಗೆ, ಅಲ್ವೇ? ದೇವರು ನಾವು ಕೇಳಿಯೂ ಕೊಡ್ತಾರೆ, ಕೇಳದೆಯೂ ಕೊಡ್ತಾರೆ. ತಾಯಿಯನ್ನು ಕೂಡ ಹಾಗೆ ನಾವು ಕಾಣುವಂಥದ್ದು. ಅದಕ್ಕೆ ದೈವಿಕವಾದಂತಹ ಕಲ್ಪನೆ. ಅದಕ್ಕಿಂತಲೂ ಶ್ರೇಷ್ಠವಾದ ಕಲ್ಪನೆ ತಾಯಿಯದ್ದು ಅಂತ ನಾವು ತಿಳಿಯಬೇಕಾಗ್ತದೆ. ಬಯಕೆ ಇಲ್ಲದ್ದು, ಅಪೇಕ್ಷೆ ಇಲ್ಲದ್ದು, ಸರ್ವವನ್ನು ತ್ಯಾಗ ಮಾಡುವುದು ಮಕ್ಕಳಿಗೆ ಬೇಕಾಗಿ. ಆ ವಿಷಯವನ್ನು, ಆ ಚಿಂತನೆ ನಾವು ಯಾವತ್ತೂ ಮರೆಯುವ ಹಾಗಿಲ್ಲ. ನಮಗೆ ಬೇಕಾಗಿ ಬಾಳಿದಂತಹ ತಾಯಿ, ನಮಗೆ ಬೇಕಾಗಿ ದುಡಿದಂತಹ ತಾಯಿ, ನಮಗೆ ಬೇಕಾಗಿ ಸರ್ವಸ್ವವನ್ನು ಕೊಟ್ಟಂತಹ ತಾಯಿ, ಯಾವ ಅಪೇಕ್ಷೆಯೂ ಇಲ್ಲ. ಮಕ್ಕಳು ತಾಯಿಗೆ ಕೊಡದಿದ್ದರೆ ಮಕ್ಕಳಿಗೂ ತಾಯಿ ದುಃಖಿಸುವುದಿಲ್ಲ, ತನ್ನಷ್ಟಕ್ಕೆ ಇರ್ತಾಳೆ ಅಷ್ಟೇ. ಯಾಕೆಂತಂದರೆ ತನ್ನ ಮಗು ಒಳ್ಳೆಯದಲ್ಲಿರಬೇಕು ಅಂತ ಬಯಸುವಂತಹದ್ದು ತಾಯಿಯ ಸಂಪ್ರದಾಯ, ಪದ್ಧತಿ ಅದು. ಹಾಗಾಗಿಯೇ ಒಂದು ಮಾತುಂಟು, ಕುಪುತ್ರೋ ಜಾಯತೆ ಕ್ವಚಿದಪಿ ಕುಮಾತಾ ನ ಭವತಿ ಅಂತ. ಕೆಲವೊಮ್ಮೆ ಮಕ್ಕಳು ಕೆಟ್ಟದಾಗುವುದಕ್ಕೆ ಸಾಧ್ಯ ಇದೆ, ಹಲವು ಕಾರಣಗಳಿಂದ. ತಾಯಿ ಕೆಟ್ಟದಾಗುವುದಿಲ್ಲವಂತೆ, ಕೆಟ್ಟ ತಾಯಿಯೇ ಇರುವುದಿಲ್ಲ ಅಂತ ಹೇಳ್ತಾರೆ. ಹಾಗಿರುವಾಗ ಆ ಶ್ರೇಷ್ಠವಾದಂತಹ ಚಿಂತನೆ ಮಕ್ಕಳು ತಿಳ್ಕೊಳ್ಬೇಕು ಅಂತ. ಮಕ್ಕಳು ಯಾವತ್ತೂ ಮರೆಯುವ ಹಾಗಿಲ್ಲ. ನಮ್ಮನ್ನು ಸಾಕಿದಂಥ, ನಮಗೆ ಬೇಕಾದಂತಹ ಸರ್ವಸ್ವವನ್ನು ಕೊಟ್ಟಂತಹ ಕೊರತೆಯಮ್ಮ, ಆ ಅಮ್ಮನ ಮನೆ ಅದು ಹೊಸದಾಗಬೇಕು, ಅದನ್ನು ನಾವು ನೂತನವಾಗಿ ಮಾಡಬೇಕು ಎಂಬಂತಹ ಬಯಕೆ. ಇದು ನೀವು ಮಕ್ಕಳು ಮಾಡಿದಂತಹ ದೊಡ್ಡ ಶ್ರೇಷ್ಠವಾದಂಥ ಕೆಲಸ ಅಂತ ನನಗೆ ಅನಿಸುವಂಥದ್ದು, ನಾನು ಹೇಳುವಂಥದ್ದು. ಬಹಳ ಸುಂದರವಾಗಿ ಕೆಲಸ ಮಾಡಿದ್ದೀರಿ. ಒಳ್ಳೆಯ ರೀತಿಯ ಮನೆ, ತರವಾಡು ಮನೆ, ಎಲ್ಲ ವಿಚಾರಗಳನ್ನು ಆಗಾಗ ಭಾರವಾಹಿಗಳು ನನಗೆ ತಿಳಿಸ್ತಾ ಇದ್ದರು. ಅದು ಶಾಶ್ವತವಾಗಿ ಉಳಿಬೇಕು, ಅದಕ್ಕೆ ಎಷ್ಟು ಶ್ರೇಷ್ಠವಾಗಿ ಮಾಡಲಿಕ್ಕೆ ಸಾಧ್ಯವೋ ಅಷ್ಟನ್ನೂ ನಾವು ಮಾಡ್ತೇವೆ ಎಂಬಂತಹ ಪ್ರಯತ್ನ ಅವರ ಕಡೆಯಿಂದ ಕಂಡುಬಂದಿದೆ. ಹಾಗಾಗಿ ಇಷ್ಟು ಒಳ್ಳೆಯ ಮನೆ ನಿರ್ಮಾಣವಾಯಿತು. ಆದ ಆ ಚಿಂತನೆ ನಾವು ಯಾವತ್ತೂ ಉಳಿಸಿಕೊಳ್ಳಬೇಕಾದ್ದುಂಟು. ಈ ಶ್ರೇಷ್ಠವಾದ ಮನೆಗೆ ನಾವು ಯಾವತ್ತೂ ಬರಬೇಕು. ಯಾವತ್ತೂ ಮಕ್ಕಳು ಬಂದಾಗ ತಾಯಿಗೆ ಸಂತೋಷ ಆಗೋದು. ಮಕ್ಕಳು ದೂರ ಇದ್ದಾಗ ತಾಯಿಗೆ ತನ್ನ ಮಕ್ಕಳನ್ನು ಕಾಣಲಿಲ್ಲ ಎಂಬಂತಹ ಒಂದು ಭ್ರಮೆ ಇರ್ತದೆ. ತಾಯಿ ಮಕ್ಕಳು ಯಾವತ್ತೂ ಒಂದೇ. ಆದರೂ ಮಕ್ಕಳು ಅದನ್ನು ತಿಳ್ಕೊಳ್ಬೇಕು. ನಾನು ತಾಯಿ ಮನೆಗೆ ಹೋಗಬೇಕು, ತಾಯಿಯನ್ನು ಕಾಣಬೇಕು, ತಾಯಿಯ ಸೇವೆ ಮಾಡಬೇಕೆಂಬಂತಹ ಬಯಕೆ ಬಂದಾಗ ಮನೆ ತುಂಬುತ್ತದೆ. ಮನೆ ಸರ್ವಸ್ವದಿಂದಲೂ ತುಂಬುತ್ತದೆ, ಸಂತೋಷದಿಂದಲೂ ತುಂಬುತ್ತದೆ. ಸಕಲ ಅಗತ್ಯಗಳನ್ನು ಪೂರೈಸಲಿಕ್ಕೆ ಮಕ್ಕಳು ಸಿದ್ಧರಾಗ್ತಾರೆ. ಮನೆಗೆ ಬಂದಂತಹ ಈ ಸಹೋದರನಾಗಲಿ, ಚಿಕ್ಕಪ್ಪನಾಗಲಿ, ಮಾವನಾಗಲಿ, ಬಂಧುಗಳಾಗಲಿ ಎಲ್ಲರಿಗೂ ಕೂಡ ಸಂತೋಷ ಬರುವಂತಹ ಒಂದು ಸ್ಥಿತಿ ಬರುವಂತಹದ್ದು ಈ ಕುಟುಂಬದಿಂದ, ತರವಾಡು ಮನೆಯಿಂದ ಅಂತ ಅದರ ಇರುವಂತಹ ನೀತಿ. ಹಾಗಾಗಿ ಅದಕ್ಕೆ ದುಡಿದಂತಹ ನಿಮ್ಮ ಸದಸ್ಯರಿಗೆ ಸರ್ವ ಶುಭವೂ ಒದಗಿ ಬರಲಿ, ಸರ್ವ ಸೌಭಾಗ್ಯ ಒದಗಿ ಬರಲಿ ಅಂತ ನಾನು ಆ ಅಮ್ಮನಲ್ಲಿ ಪ್ರಾರ್ಥಿಸ್ತೇನೆ. ಯಾವತ್ತೂ ಕೂಡ ನೀವೆಲ್ಲ ಬರಬೇಕು. ಮನೆಯ ಅಗತ್ಯಕ್ಕಾಗಿ ನೀವು ಹೆಗಲು ಕೊಟ್ಟಾಗ ಈ ಮನೆ ಇದಕ್ಕಿಂತಲೂ ವಿಶೇಷವಾಗಿ ಬೆಳಗುತ್ತದೆ, ಇದಕ್ಕಿಂತಲೂ ಶೋಭಾಯಮಾನವಾಗಿ, ಇದಕ್ಕಿಂತಲೂ ಶ್ರೇಷ್ಠವಾದಂತಹ ಸೌಭಾಗ್ಯದಿಂದ ಬೆಳೆಯುವುದಕ್ಕೆ ಸಾಧ್ಯ. ಅಂತಹ ಚಿಂತನೆಯನ್ನು ಬೆಳೆಸಿಕೊಳ್ಳುವಂಥದ್ದು ಅತ್ಯಂತ ಶ್ರೇಷ್ಠವಾದಂತಹ ಚಿಂತನೆ ಅಂತ ನಾನು ಹೇಳ್ತೇನೆ.
ಆಮೇಲೆ ನನ್ನ ಎರಡು ಪಕ್ಕದಲ್ಲಿ ಎರಡು ಮಹನೀಯರಿದ್ದ ನಮ್ಮ ಗುರುಗಳಿದ್ದಾರೆ. ಕೊಂಡೆಯೂರು ಶ್ರೀಗಳ ಬಗ್ಗೆ ನಾನು ಹೇಳಬೇಕಾದಿಲ್ಲ. ಸಮಾಜ ಬಾಂಧವರನ್ನು, ಅದೇ ರೀತಿಯಲ್ಲಿ ಭಕ್ತರನ್ನು ಏನು ಶ್ರೇಷ್ಠರಾಗಿ ದುಡಿತಾರೆ, ನಮ್ಮ ಸಮಾಜಕ್ಕೆ ಬೇಕಾಗಿ, ದೇಶಕ್ಕೆ ಬೇಕಾಗಿ, ವಿದ್ಯೆಗೆ ಬೇಕಾಗಿ ಇರುವಂತಹ ಎಲ್ಲ ಆಸಕ್ತರನ್ನು ಕೂಡ ಗುರುಗಳು ಅನುಗ್ರಹಿಸ್ತಾರೆ. ವಿದ್ಯಾದಾನ ಈಗಲೇ ಹೇಳಿದ ಹಾಗೆ ಅಂತಹ ಗುರುಗಳು ನಿಮ್ಮ ಮನೆಗೆ ಪ್ರತ್ಯೇಕವಾದಂತಹ ಒಲುಮೆ ಅವರಿಗುಂಟು. ಇದು ನಮ್ಮ ಮನೆ ಅಂತ ಹೇಳಿಕೊಳ್ಳಲಿಕ್ಕೆ ಅವರು ಸಿದ್ಧರಿದ್ದಾರೆ. ಅದು ನಿಮ್ಮ ಯೋಗ, ನಿಮ್ಮ ಭಾಗ್ಯ. ಅದೇ ರೀತಿಯಲ್ಲಿ ಇವರು ಡಾಕ್ಟರ್ ಅಂತ ಎನಿಸಿಕೊಂಡವರು ನಾರಾಯಣರು, ರಾಜ್ಯಸಭಾ ಸದಸ್ಯರು, ನಿಮ್ಮ ಮನೆಗಿರುವಂತಹ ಒಂದು ಕೀರ್ತಿ ಅದು. ನಮ್ಮ ಮನೆಯ ಒಬ್ಬರು ಹಿರಿಯರು ರಾಜ್ಯಸಭಾ ಸದಸ್ಯರು ಅಂತ ಪ್ರತಿಯೊಬ್ಬನಿಗೂ ಕೂಡ ಹೇಳಿಕೊಳ್ಳಿಕ್ಕಿರುವಂಥ ಅಭಿಮಾನ, ಅಂತಹ ಯೋಗ ನಿಮ್ಮ ಮನೆಗೆ ಬಂದಿದೆ. ಮತ್ತು ಉಳಿದವರ ಬಗ್ಗೆ ನಾನು ಹೇಳಬೇಕಾದಿಲ್ಲ, ಎಲ್ಲರೂ ಕೂಡ ಗಣ್ಯಾತಿ ಗಣ್ಯರೆಯ. ಹಾಗಾಗಿ ಈ ಮನೆಗೆ ವಿಶೇಷ ಯೋಗ ಪ್ರಾಪ್ತವಾಗಿದೆ. ಈ ಯೋಗ ಸದಾ ಉಳಿಯಲಿ, ಇದಕ್ಕಿರುವಂತಹ ಸೌಭಾಗ್ಯಗಳು ಒದಗಿ ಬರಲಿ. ಇಲ್ಲಿ ಸೇರುವಂತಹ ಎಲ್ಲ ಪ್ರತಿಯೊಬ್ಬ ಸದಸ್ಯನಿಗೂ ಏನು ಬೇಕೋ, ಏನು ಸೌಭಾಗ್ಯಗಳು ಬೇಕೋ, ಏನು ಯೋಗಗಳು ಬೇಕೋ ಅದನ್ನೆಲ್ಲ ಕೊಡುವುದಕ್ಕೆ ಆ ಅಮ್ಮ ಅನುಗ್ರಹಿಸಲಿ ಅಂತ ಹೀಗೆ ಹೇಳ್ತಾ ಈ ಪುಣ್ಯ ವೇಳೆಯಲ್ಲಿ ನಿಮಗೆಲ್ಲ ಶುಭವನ್ನು ಹಾರೈಸ್ತಾ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಮಾತ್ ಭವೇತ್ ಎಂಬ ಪ್ರಾರ್ಥನೆಯೊಂದಿಗೆ ವಂದನೆಗಳು.